ಮೂರು ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಮೂರು ಕಡೆಗಳಲ್ಲಿ ನಾವು ದರೋಡೆ ಆಗಿದ್ದನ್ನು ನೋಡಿದ್ವಿ. ಬೀದರು, ಮಂಗಳೂರು, ವಿಜಯಪುರದಲ್ಲಿ ಏನೆಲ್ಲ ಆಯಿತು ಅಂತ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ನಲ್ಲಿದ್ದಾರೆ. ಯಾಕಂದರೆ ರಾಜ್ಯ ಪೊಲೀಸ್ ಇಲಾಖೆ ವಿಪರೀತ ಮುಜುಗರಕ್ಕೆ ಒಳಪಡುವಂತಹ ವಿಚಾರ ಇದು. ಬೆಂಗಳೂರಿನ ಬ್ಯಾಂಕ್ ಮತ್ತು ಎಟಿಎಂಗಳಲ್ಲಿ ಭದ್ರತೆ ಹೇಗಿದೆ? ಭದ್ರತಾ ಸಿಬ್ಬಂದಿಗಳ ಕಣ್ಗಾವಲಿನಲ್ಲಿ ನಗರದ ಎಟಿಎಂಗಳು ಇದಾವ? ಎಟಿಎಂ ಸೇಫಾ? ಈಗ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಾವು ಮಾಡಿದ್ದೀವಿ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸಾರ್ವಜನಿಕರು ಬಳಸುವಂತಹ ಎಟಿಎಂ ಮತ್ತು ಬ್ಯಾಂಕ್ಗಳು ಎಷ್ಟು ಸೇಫು ಅನ್ನೋದನ್ನ ನಾವು ಹೇಳ್ತೀವಿ. ಬೆಂಗಳೂರಿನ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ಎಟಿಎಂಗಳಿಗೆ ಸಂಬಂಧಪಟ್ಟಂತೆ ಭಾರಿ ಭದ್ರತೆಯನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒದಗಿಸಿರುವುದು ಕಂಡು ಬರ್ತಾರೆ. ಭದ್ರತಾ ಸಿಬ್ಬಂದಿಯ ಕಣ್ಗಾವಲಿನಲ್ಲಿ ನಗರದ ಬ್ಯಾಂಕ್ ಮತ್ತು ಎಟಿಎಂಗಳು ಸೇಫರ್ ಅನ್ನೋ ತರ ಕಾಣಿಸ್ತಾ ಇದೆ. ಕೆಲವೆಡೆ ಸೆಕ್ಯೂರಿಟಿಗೆ ಗನ್ ಇಲ್ಲ, ಕೆಲವು ಕಡೆ ಗನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎರಡೂ ರೀತಿಯಾದಂತಹ ಸನ್ನಿವೇಶ ಕಾಣಿಸಿದೆ ನಮಗೆ. ಎಟಿಎಂ ಮತ್ತು ಬ್ಯಾಂಕ್ಗೆ ಹಣ ತುಂಬಿಸುವ ವಾಹನದಲ್ಲಿ ಸಿಬ್ಬಂದಿಗಳ ನೇಮಕ. ಯೂಶಲಿ ಆ ವಾಹನದಲ್ಲಿ ಒಂದು 4 ಜನ ಇರ್ತಾರೆ. ಒಂದು ಆ ಎಟಿಎಂ ಆಪರೇಟರು, ಕಸ್ಟೋಡಿಯನ್ನು ಮತ್ತು 2 ಆರ್ಮ್ ಸೆಕ್ಯೂರಿಟಿ ಫೋರ್ಸಸ್ಸು, ಡ್ರೈವರ್ ಕೂಡ ಇರ್ತಾರೆ. ಸೊ ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ತಾ ಇದ್ದಾರೆ. ಮುಂಚೆ ಎಲ್ಲ ನಂಬಿಕೆ ವಸ್ತೆ 2 ಆರ್ಮ್ ಸೆಕ್ಯೂರಿಟಿ ಫೋರ್ಸಸ್ ಬರ್ತಾ ಇದ್ರು. ಬಟ್ ಯಾವಾಗ ಸಿಬ್ಬಂದಿಗಳ ಮೇಲೆ ಗುಂಡು ಹಾರಿಸಿ ಕಣ್ಣಿ ಖಾರದ ಪುಡಿ ಎರಚಿ ಎಲ್ಲ ತಗೊಂಡು ಹೋದ್ರು, ಈಗೆಲ್ಲ ತುಂಬ ಸೇಫ್ಟಿ ಮೆಷರ್ಸ್ ಕಡೆಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅನ್ನೋದು ಪಬ್ಲಿಕ್ ಟಿವಿಯ ಮೆಗಾ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ನಾವು ಎಲ್ಲೆಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ಅಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು ಏನು ಅನ್ನೋದನ್ನ ಕೂಡ ನಾವು ಕೆಲವೇ ಕ್ಷಣಗಳಲ್ಲಿ ನಿಮಗೆ ತೋರಿಸ್ತೀವಿ. ಮತ್ತು ಜನ ಸೇಫ್ ಆಗಿ, ಈಗ ಜನರಿಗೊಂದು ಆತಂಕ, ಎಟಿಎಂ ಹತ್ರ ಹೋದಾಗ ಯಾರು ಎಲ್ಲಿ ಗುಂಡು ಹಾರಿಸ್ಬಿಡ್ತಾರೆ ಅನ್ನುವಂತಹ ಭಯ. ಹೀಗಾಗಿ ಆ ಭಯವನ್ನು ದೂರ ಮಾಡೋ ನಿಟ್ಟಿನಲ್ಲಿ ಈ ರಿಯಾಲಿಟಿ ಚೆಕ್ ತುಂಬಾ ಸಹಾಯ ಮಾಡುತ್ತೆ. ಬನ್ನಿ ಏನಿದೆ ಅದರಲ್ಲಿ ಅಂತ ನೋಡ್ಕೊಂಡು ಬರೋಣ. ಗಾಂಧಿನಗರದ ಒಂದು ಬ್ಯಾಂಕ್ನ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಹಣವನ್ನು ಹಾಕೋದಕ್ಕೆ ಈಗ ವಾಹನ ಬಂದಿದೆ. ಈಗ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಭದ್ರತೆಯನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಗನ್ನನ್ನು ಕೂಡ ಇಟ್ಕೊಂಡು ಬಂದಿರ್ತಾರೆ. ಕರೆನ್ಸಿ ಚೆಸ್ಟ್ನಿಂದ ನೇರವಾಗಿ ಬ್ಯಾಂಕ್ಗಳಿಗೆ ಬಂದು ಇಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಆ ವೆಹಿಕಲ್ಸಲ್ಲಿ ಒಂದು ಅವ್ರದ್ದೇ ಆಗಿರುವಂಥ ಒಂದು ಟೀಮ್ ಇರುತ್ತೆ. ಆ ಟೀಮಲ್ಲಿ ಆ ಬಾಕ್ಸ್ಗಳನ್ನು ನೇರವಾಗಿ ಬ್ಯಾಂಕಿಗೆ ತೆಗೆದುಕೊಂಡು ಹೋಗುವಾಗ ಅವರ ಹಿಂದೆ ಭದ್ರತೆಗೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿಗಳು ಕೂಡ ಇರ್ತಾರೆ. ಈ ಬೀದರ್ ಜೊತೆಗೆ ಮಂಗಳೂರಲ್ಲಿ ಆಗಿರುವಂತಹ ಘಟನೆ ಬಳಿಕ ಬೆಂಗಳೂರಲ್ಲಿ ಸಾಕಷ್ಟು ಹೈ ಅಲರ್ಟನ್ನು ಕೂಡ ಮಾಡಿಕೊಂಡಿದ್ದಾರೆ. CMC ಕನೆಕ್ಟಿಂಗ್ ಕಾಮರ್ಸ್ ಅನ್ನುವಂಥ ಒಂದು ಏಜೆನ್ಸಿ, ಆ ಏಜೆನ್ಸಿ ವೆಹಿಕಲ್ ಮೂಲಕವಾಗಿ ಬ್ಯಾಂಕ್ಗಳಿಗೆ ಜೊತೆಗೆ ಒಂದಿಷ್ಟು ATMಗಳಿಗೂ ಕೂಡ ಹಣವನ್ನು ಸಂಗ್ರಹ ಮಾಡೋದಕ್ಕೆ ಅವರ ತಂಡ ಬರುತ್ತೆ. ಈ ಒಂದು ಸೆಕ್ಯೂರಿಟಿ ಟೀಮ್ ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಂಡು ನೇರವಾಗಿ ಖಾತೆಗಳಿಗೆ ಬರ್ತಾರೆ. ಜೊತೆಗೆ ಆ ಬಾಕ್ಸ್ಗಳನ್ನು ತೆಗೆದುಕೊಂಡು ನೇರವಾಗಿ ಆ ಒಂದು ಬ್ಯಾಂಕ್ನ ಒಳಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ವೆಹಿಕಲ್ಸು ಆ ಬ್ಯಾಂಕ್ನ ಮುಂಭಾಗ ಜೊತೆಗೆ ಚಲನವಲನಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಡ ಅವರು ಹೈ ಅಲರ್ಟನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಎಲ್ಲ ಕಡೆನೂ ಕೂಡ ನಿಗಾವನ್ನು ವಹಿಸ್ತಾ ಇರ್ತಾರೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಒಂದಿಷ್ಟು ಸೂಕ್ಷ್ಮತೆಯ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈಗ ಏಜೆನ್ಸಿಗಳು ಕೂಡ ಈಗ ಹೈ ಅಲರ್ಟನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜಾಜಿನಗರದ ನ್ಯಾಷನಲೈಸ್ಡ್ ಬ್ಯಾಂಕ್ನ ಮುಂಭಾಗದಲ್ಲಿದ್ದೀನಿ. ಈ ಬ್ಯಾಂಕ್ನ ಮುಂಭಾಗದಲ್ಲಿ ಈಗಾಗಲೇ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಒಳಭಾಗದಲ್ಲಿ ಹೊರಭಾಗದಲ್ಲಿ ತುಂಬ ಎಲ್ಲ ಕಡೆನೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಈಗಾಗಲೇ ಎಂಟ್ರೆನ್ಸ್ನ ಭಾಗದಲ್ಲಿ ಈಗಾಗಲೇ ಸೆಕ್ಯೂರಿಟೀಸ್ ಕೂಡ ನಿಂತಿದ್ದಾರೆ. ಇವರು ಕೂಡ ಎಕ್ಸ್ ಆರ್ಮಿ ಇವರು. ಸೊ ಯಾರು ಈ ಒಂದು ಬ್ಯಾಂಕಿಗೆ ಬರ್ತಾ ಇರ್ತಾರೆ ಅವರನ್ನು ನಿಗಾ ವಹಿಸುವಂಥದ್ದು, ಜೊತೆಗೆ ಅವರ ವ್ಯವಹಾರಗಳು ಏನಿರುತ್ತೆ, ವ್ಯವಹಾರಗಳಿಗೆ ಬಂದಿರೋದಾ ಅಥವಾ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾರ, ಅದೆಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರ್ತಾರೆ. ಒಳಭಾಗದಲ್ಲಿರ್ತಾರೆ, ಹೊರಭಾಗದಲ್ಲಿ ಕೂಡ ಇರ್ತಾರೆ. ಜೊತೆಗೆ ಬ್ಯಾಂಕ್ನ ಮುಂಭಾಗದಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ರೆ ಅಥವಾ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ರೆ ಅವರನ್ನು ತಡೆದು ಪ್ರಶ್ನೆ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಇಲ್ಲಿ ಯಾಕೆ ಬಂದಿದ್ರಿ, ಏನು ಎತ್ತ ಅನ್ನುವಂಥದ್ದನ್ನು ಕೂಡ ವಿಚಾರಿಸುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಈ ಬ್ಯಾಂಕಿಗೆ ಸಾಕಷ್ಟು ಗ್ರಾಹಕರು ಕೂಡ ಬರ್ತಾ ಇರ್ತಾರೆ. ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಹೊರಗಡೆ ಹೋಗೋದು ಅಥವಾ ಹೊರಗಡೆಯಿಂದ ಗ್ರಾಹಕರು ಬ್ಯಾಂಕಿಗೆ ಹಣವನ್ನು ತರುವಂಥದ್ದು ಅದೆಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಂತಹ ಗ್ರಾಹಕರ ಮೇಲೆ ಕೂಡ ನಿಗಾವನ್ನು ವಹಿಸ್ತಾ ಇರ್ತಾರೆ. ಒಳಗಡೆ ಯಾವ ಗ್ರಾಹಕರು ಹೋಗ್ತಾ ಇರ್ತಾರಲ್ಲ, ಗ್ರಾಹಕರ ಸೋಗ್ನಲ್ಲಿ ಏನಾದರೂ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಒಳಭಾಗದಲ್ಲಿ ಕೂಡ ಅವರ ಮೇಲೆ ಒಂದು ನಿಗಾವನ್ನು ಇಟ್ಟಿರ್ತಾರೆ. ಜೊತೆಗೆ ಬ್ಯಾಂಕ್ನಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೂಡ ನಿಗಾವನ್ನು ಇಟ್ಟಿರ್ತಾರೆ. ಸೊ ಈ 2 ಘಟನೆಗಳು ರಾಜ್ಯದಲ್ಲಿ ಆಗಿರುವಂತಹ 2 ದರೋಡೆ ಪ್ರಕರಣಗಳ ಬಳಿಕ ಎಲ್ಲ ಬ್ಯಾಂಕ್ಗಳ ಮುಂದೆ ಕೂಡ ಇದೀಗ ಭದ್ರತಾ ಸಿಬ್ಬಂದಿಗಳು ಹೈ ಅಲರ್ಟ್ ಕೂಡ ಆಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೊಡ್ತಾರ ನಾರ್ಮಲ್ ಆಗಿ ಅಂತ ಒಂದೊಂದು ಇವಾಗ ವಿಡ್ರಾಲ್ ಮಾಡ್ಕೊಂಡ್ ಬರ್ತಾರೆ ನೋಡಿ ಬ್ಯಾಂಕಿಂದ,
ಅಂಥವ್ರು ಕೊಡ್ತಾರೆ, ಈ ATM ಕೊಡಲ್ಲ ಅವರು. ಆ ಥರ ಇದೆಲ್ಲ ಇನ್ ಕೇಸ್ ಹೆಚ್ಚು ಕಡಿಮೆ ಆದರೆ ನಿಮ್ಮ ತಲೆಗೆ ಕಟ್ಟಿ ಕೊಡ್ತಾರಾ? ಅಂದರೆ ಅದೇ ಇವಾಗ ಏನು ನಿನ್ನೆ ಮೊನ್ನೆ ನಡೀತಲ್ಲ ಆ ಥರ ಆಗುತ್ತೆ. ಅದೇ 2 ಕಡೆ ಇನ್ಸಿಡೆಂಟ್ ಆಯ್ತಲ್ಲ, ಫಾರ್ ಎಕ್ಸಾಂಪಲ್ ನಾಳೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಯಾರು ಸಿಕ್ಕಿರು ಅಂತ. ನಮ್ಗೆ ಯಾರು ಸಿಗ್ತೀರಿ ಹಾಂ ಬರೀ ಈಗ ಲಾಟಿ ಮನೆ ಇವ್ರು ಕೊಟ್ಟಿರ್ತಾರೆ, ಹಾಂ ಗನ್ ಮ್ಯಾನು ಇರೋಲ್ಲ, ಹಾಂ ಅವ್ರ ಹತ್ರ ಗನ್ ನಿಮ್ಮದು ದುಡ್ಡು ಮಿಸ್ ಆಯ್ತು ಅಂದ್ರೆ ನಿಮ್ಮ ಮೇಲೆ ಬರೋದಾ? ಬಟ್ ಅವ್ರಿಗೆ ಇದು ಬೇಕಲ್ಲ, ಗನ್ನು ಮತ್ತೊಂದು ಕೊಡಬೇಕು, ಯಾರು ಕೊಡ್ತಾ ಇಲ್ಲ. ನೋಡಿ ಅಲ್ಲಿ ಈಗಲೂ ಕೂಡ ಕೆಲ ATMಗಳಿಗೆ ಹಣ ತುಂಬಿಸ್ಬೇಕಾದ್ರೆ ಆ ವಾಹನಗಳು ಹೋಗುತ್ತಲ್ಲ, ಅದರಲ್ಲಿ ಆರ್ಮ್ಡ್ ಸೆಕ್ಯೂರಿಟಿ ಫೋರ್ಸಸ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆಗ್ಲಿಜೆನ್ಸಿ ಅಲ್ಲಲ್ಲಿ ಈಗಲೂ ಕಂಡು ಬರ್ತಾ ಇದೆ. ಬಟ್ ಪೊಲೀಸ್ ಇಲಾಖೆ ಪೆಟ್ರೋಲಿಂಗ್ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಏಜೆನ್ಸಿಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ, ಇನ್ನೂ ಕೆಲವರು ನಿದ್ದೆ ಮಾಡ್ತಿದ್ದಾರೆ ಅನ್ನೋದು ಕೂಡ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗ್ತಾ ಇದೆ. ATMನ ಒಳಗೆ ಸೆಕ್ಯೂರಿಟಿ ಇದೆ ಸರಿ, ಬಟ್ ಹಣ ಸಾಗಾಟದ ವಾಹನದಲ್ಲಿ ಸೆಕ್ಯೂರಿಟಿ ಇದೆಯಾ ಕೇಳಿದರೆ ಸಿಬ್ಬಂದಿಗಳೇ ಪಬ್ಲಿಕ್ ಟಿವಿ ಜೊತೆಗೆ ಹೇಳ್ಕೊಂಡಿರೋದು ಗನ್ ಇಲ್ಲ, ಇದ್ರೂ ಕೂಡ ಸಿಬ್ಬಂದಿಗಳಿದ್ರು ಗನ್ ಇಲ್ಲ, ಗನ್ ಕೊಡ್ತಿಲ್ಲ, ಕೊಡಬೇಕು ಕೊಡ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನು ಎಷ್ಟು ಪ್ರಕರಣ ಆಗಬೇಕಾದ್ರೆ ನೀವು ಎಚ್ಚೆತ್ಕೊಳ್ಳೋಕೆ ಅನ್ನೋದು ಪ್ರಶ್ನೆ.